ದಿನದಂದು ಬೆಳಗ್ಗೆಯಿಂದಲೂ ಕೂಡ ವಿವಿಧ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡೀತಾ ಇದೆ. ರಕ್ತದಾನ ಶಿಬಿರ ಇರ್ಬೋದು, ಮತ್ತು ಮಕ್ಕಳಿಗೆ ಪುಸ್ತಕದ ವಿತರಣೆ ಇರ್ಬೋದು, ಆಮೇಲೆ ಸಹ ಕಲಾವಿದರಿಗೆ ವಿಶೇಷ ಏನಪ್ಪ ಅಂದರೆ ಈ ಸಹ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ವಿನೋದ್ ರಾಜ್ ಅವರು ಹಮ್ಮಿಕೊಂಡಿದ್ದಾರೆ. ಎಷ್ಟು ವಿಶೇಷತೆ ಅಂದರೆ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ಬರೀ ನಟನೆಯಲ್ಲೇ ಅಲ್ಲ, ಬಡವರಿಗೆ ಯಾವ್ಯಾವ ರೀತಿ ಸಹಾಯ ಸಹಕಾರವನ್ನು ಮಾಡಿದ್ದಾರೆ ಅಂದರೆ ತಾವೆಲ್ಲರೂ ಕೂಡ ನೋಡ್ಬೋದು. ಮನುಷ್ಯರಿಗೆ ಆಸ್ಪತ್ರೆ ಕಟ್ಟಿಸೋದೇ ಕಷ್ಟ, ಅಂತಹ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಆಮೇಲೆ ಮಾಸಾಶನ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮಹಿಳೆಯರಿಗೆ 2,000 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆದರೆ ಲೀಲಾವತಿ ಅಮ್ಮನವರು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅಂದರೆ ಅವತ್ತಿನ ದಿನಗಳಿಂದಲೂ ಕೂಡ ಸಹ ಕಲಾವಿದರು ಅಂದರೆ ಯಾರ್ಯಾರು ಬಡ ಕಲಾವಿದರಿದ್ದಾರೆ ಅವರೆಲ್ಲರಿಗೂ ಕೂಡ ತಿಂಗಳು ಮಾಸಾಶನವನ್ನು ಕಳಿಸ್ತಾ ಇರತಕ್ಕಂಥ ಕಲಾವಿದರು ಯಾರಾದರೂ ಇದ್ದರೆ ಅದು ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ಬೋದು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು, ಹಾಗೆ ವಿನೋದ್ ರಾಜ್ ಅವರು ಅಂತ ನಾವು ನೋಡಿ. ಯಾರು ಎಷ್ಟು ಜನ ಗುರುತಿಸಲಿಕ್ಕೆ ಸಾಧ್ಯ? ಇದೆಲ್ಲವನ್ನು ಗುರುತಿಸ್ಕೊಂಡು ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮುಂದಿನ ಸಲ ಆದರೂ 2026 ಕೂಡ ದಯವಿಟ್ಟು ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರಿಗೆ ನೀಡಬೇಕು. ಯಾಕಂದರೆ ಅವ್ರಿಗೆ ಯಾವ್ದ್ರಲ್ಲಿ ಕಮ್ಮಿ, ಬರೀ ನಟನೆ ಅಲ್ಲ, ಬಡವರಿಗೆ ಸಹಕಾರವನ್ನು ಮಾಡಿದ್ದಾರೆ, ಬಡವರ ಜೊತೆಯಲ್ಲಿ ನಿಂತಿದ್ದಾರೆ. ಆಮೇಲೆ ಅವರ ಆರೋಗ್ಯ ಸರಿ ಇಲ್ಲದೇ ಇರದಂಥ ಸಂದರ್ಭದಲ್ಲಿ ಇದು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋದು. ನಮ್ಮ ಕರ್ನಾಟಕದ ಜನತೆ ಆರೋಗ್ಯ ಸರಿ ಇಲ್ಲದೇ ಇರದಂಥ ಸಂದರ್ಭದಲ್ಲಿ ಕಾವೇರಿ ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ಇಲ್ಲಿಂದ ಮಂಡ್ಯಕ್ಕೆ ಬರ್ತಾರೆ. ಆರೋಗ್ಯ ಬಹಳ ಕ್ಷಣಿಕವಾಗಿತ್ತು ಅವ್ರ ಆರೋಗ್ಯ. ಅಂಥ ಸಂದರ್ಭದಲ್ಲೂ ಕೂಡ ಈ ನಾಡಿನ ಹಿತವನ್ನು ಕಾಪಾಡುವಂಥ ಕಲಾವಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅಂಥ ಕಲಾವಿದೆಗೆ ನಿಮಗೆ ಏನಾದರೂ ಕನ್ನಡದ ಪರವಾಗಿರ್ತೀನಿ ಅಂತ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕನ್ನಡದ ರಾಮಯ್ಯನವರೇ, ನಿಮಗೆ ನಾನು ಕೂಡ ಮನವಿಯನ್ನು ಕೊಟ್ಟಿದ್ದೇನೆ ಈಗಾಗಲೇ. ಆ ಮನವಿಯನ್ನು ಪುರಸ್ಕಾರ ಮಾಡಿದ್ದೀರಾ. ಆದರೆ ಆ ಪುರಸ್ಕಾರದ ಜೊತೆಯಲ್ಲಿ ಕರ್ನಾಟಕ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತಾವು ನೀಡಬೇಕು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೂ ನೀಡಿದ್ದೀರಾ, ಮತ್ತು ವಿಷ್ಣುವರ್ಧನ್ ಅವ್ರಿಗೂ ನೀಡಿದ್ದೀರಾ, ಎಲ್ರಿಗೂ ನೀಡಿದ್ದೀರಾ. ನಾವು ಕೊಟ್ಟಿರೋದು ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ. ಇದನ್ನು ಕೂಡ ತಮ್ಮ ಗಮನಕ್ಕೆ ಇಟ್ಕೊಂಡು ದಯವಿಟ್ಟು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 2026 ಘೋಷಣೆ ಮಾಡ್ತೀರಾ ಅಂತ ನಿಮಗೆ ಭಾಳ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ದಯವಿಟ್ಟು ಮಾಡಿ, ಇಡೀ ಕರ್ನಾಟಕದ ಜನತೆಯ ಪರವಾಗಿ ಕೇಳ್ಕೊತಾ ಇದ್ದೀವಿ. ಬರೀ ಕಲಾವಿದೆ ಅಂತ ಮಾತ್ರ ಯೋಚನೆ ಮಾಡಬೇಡಿ. ಆಸ್ಪತ್ರೆ ಇರ್ಬೋದು, ಬಡಬಗರಿಗೆ ಸಹಾಯ ಇರ್ಬೋದು, ಪ್ರತಿಯೊಂದನ್ನು ಕೂಡ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ಮಾಡ್ಕೊಂಬಂದಿದ್ದಾರೆ. ಎಲ್ಲರಿಗೂ ಹೆಚ್ಚಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ಸಹ ಕಲಾವಿದರಿಗೆ ಮಾಸಾಶನ ಇದೆಯಲ್ಲ, ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಗೆ ನಾವು ಧರ್ಮಸ್ಥಳದಲ್ಲಿ ದಿನನಿತ್ಯ ದಾಸೋಹ ನಡೀತದೆ ನೋಡಿ, ಇಲ್ಲೂ ಕೂಡ ದಿನನಿತ್ಯ ದಾಸೋಹ ನಡೀತಾ ಇದೆ. ಅಮ್ಮವರು ತೀರೋಗಿದ್ದವಿಂದಲೂ ಕೂಡ ದಿನನಿತ್ಯ ದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ದಾಸೋಹ ನಿರಂತರವಾಗಿ ನಡೀಲಿ. ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರಿಗೆ ನಟನೆಯಲ್ಲಿ ಲೀಲಾವತಿ ಅಮ್ಮನವರೇ ಸಾಟಿ, ಅವ್ರಿಗೆ ಯಾವುದು ಸಾಟಿ ಇಲ್ಲ. ನಾವು ಅವರು ಹೋಗಿದ್ದಾರೆ ಅಂತ ನಾವು ಯಾರು ಕೂಡ ಅನ್ಕೋತಲ್ಲ. ಯಾಕೆಂದ್ರೆ ನಮ್ಮ ಜೊತೆಯಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವ್ರನ್ನ ಕಾಣ್ತಾ ಇದ್ದೀವಿ. ಒಳ್ಳೆಯದಾಗಲಿ. ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ನಮ್ಮ 8 ಕೋಟಿ ಕನ್ನಡಿಗರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ ಡಿ ಕೆ ಶಿವಕುಮಾರ್ ಅವರೇ, ಇವಾಗಾದರೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು, ಮರಣೋತ್ತರ ಪ್ರಶಸ್ತಿಯನ್ನು 2026 ಘೋಷಣೆ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅಮ್ಮನವರ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ತಗೋಬೇಕಾಗಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ. ನಾವೆಲ್ಲರೂ ಕೂಡ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಬೆಂಗಳೂರು ನಗರದಿಂದ ನಾವೆಲ್ಲರೂ ಕೂಡ ಅಮ್ಮನವರ ಪೂಜೆ ಮಾಡಿ ಅವರ ಆಶೀರ್ವಾದವನ್ನು ತಗೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಒತ್ತಿ ಹೇಳ್ತಾ ಇದ್ದೀವಿ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು, ಮರಣೋತ್ತರ ಪ್ರಶಸ್ತಿಯನ್ನು ತಾವು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರಿಗೆ ನೀಡಬೇಕು. ಕಾರಣ ಇಷ್ಟೇ, ಬರೀ ಕಲಾವಿದೆ ಅಂತಲ್ಲ, ಬಡಬಗ್ಗರಿಗೆ ಸಹಾಯ ಮಾಡಿದ್ದಾರೆ. ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಅವಾಗಲೇ ಹೇಳಿದೆ ನಾನು, ಜನಗಳಿಗೆ ಕಟ್ಟೋದು ಕಷ್ಟ. ಅಂಥ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಸ್ಪತ್ರೆಯನ್ನು ಕಟ್ಟಿ ಸಹ ಕಲಾವಿದರಿಗೆ ಮಾಸಾಶನ, ಯಾವ ಕಲಾವಿದರು ನಾನು ಇವತ್ತು ನೋಡಿಲ್ಲ. ದೊಡ್ಡ ಕಲಾವಿದರು ಬೆಳೆದಿದ್ದಾರೆ. ಅವ್ರು ಯಾರೂ ಕೂಡ
ತಿಂಗಳು ನೋಡಿ ಎಷ್ಟು ಚೆನ್ನಾಗಿ ತಿಂಗಳು ಸ್ವತಃ ಅವರೇ ಹೋಗ್ತಾರೆ. ಯಾರು ವಿನೋದ್ ರಾಜ್ ಅವರೇ ಹೋಗಿ ಅವ್ರ ಹೆಸರುಗಳನ್ನ ತಗೊಂಡು ಮನೆ ಆರ್ಡರ್ ಮಾಡ್ತಾರೆ. ಇಂಥ ಸೇವೆಯನ್ನು ಎಷ್ಟು ಜನ ಮಾಡಲಿಕ್ಕೆ ಸಾಧ್ಯ? ಈ ಸೇವೆ ಎಲ್ಲ ಗುರುತಿಸಿ ದಯವಿಟ್ಟು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತಾವು ನೀಡಬೇಕು ಅಂತೇಳಿ ಸರ್ಕಾರದಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ.